ಹಾಯ್ ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಟೀ ಮತ್ತು ಬಿಸ್ಕೆಟ್ ತಿಂತಾ ಇದ್ದೀವಿ. ಸೊ ನಮ್ಮ ಮಕ್ಕಳು ಎದ್ಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಸೊಪ್ಪು ಸಾರು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏಕೆ ಅಂದರೆ ನಮ್ಮ ಮನೆಯವರು ಕೆಲಸಕ್ಕೇನು ಹೋಗ್ತಾ ಇಲ್ಲ, ಮಧ್ಯಾಹ್ನ ಮೇಲೆ ಇದೆ, 1-2 ಅವರ್ ಹೋಗ್ಬಿಟ್ಟು ಬರ್ತೀನಿ ಅಂದರು. ಸೊ ಹಾಗಾಗಿ ನಾಷ್ಟ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆ ನೀರೆಲ್ಲ ಹಿಡ್ಕೊಂಡಿದ್ದೀವಿ. ಸೊ ಕ್ಯಾನಲ್ಲಿ ನೀರು ಹಿಡ್ಕೊಂಡು ಈಗ ಇವರಿಬ್ಬರು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಬೇಕ್ರಿಗೆ ಬ್ರೆಡ್ ಇಸ್ಕೊಳ್ಳೋಕ್ಕೆ. ಸೊ ನಾನು ಈಗ ನಡ್ಕೊಂಡು ಹೋಗ್ತೀನಿ, ಇಲ್ಲೇ ಪಕ್ಕದಲ್ಲಿರೋದ್ರಿಂದ ನಡ್ಕೊಂಡು ಹೋಗ್ತೀನಿ. ಸೊ ಬೇಕ್ರಿ ಕ್ಲೋಸ್ ಆಗಿದೆ ಫ್ರೆಂಡ್ಸ್, ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಬೇಕ್ರಿ ಕ್ಲೋಸ್ ಆಗಿದೆ. ಯಾಕಂದರೆ ಮಕ್ಕಳಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ರೆ ಅವರು ತುಂಬ ಚೆನ್ನಾಗಿ ತಿಂತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಬ್ರೆಡ್ ತೊಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಶಾಪ್ ಕ್ಲೋಸ್ ಆಗಿದೆ. ಈಗ ಅಲ್ಲಿ ತರಕಾರಿ ಅಂಗಡಿ ಕಾಣಿಸ್ತಿದೆ, ತರಕಾರಿ ಅಂಗಡಿಗೆ ಹೋಗಬೇಕು. ಬನ್ನಿ ತರಕಾರಿ ಅಂಗಡಿಗೆ ಹೋಗೋಣ. ಅಲ್ಲಿ ಪ್ರಕಾಶ್ ಹಬ್ಬದ್ದು. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ರಲ್ಲ, ಸೊ ಹಾಗಾಗಿ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ತೀನಿ ಮನೆಯಲ್ಲೇ ಅಂತಂದರು. ಸೊ ಮಸಾಲೆ ಪುರಿ ಮಾಡ್ತೀನಿ ಅಂತ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿಟ್ಟು ಬಂದು ಬರೀ ಚಿರೋಟಿ ರವೆನೇ 1 ಲೋಟ ಹಾಕ್ಕೊಂಡು 1-2 ಸ್ಪೂನ್ ಮೈದಾ ಹಾಕಿ ಇಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಪೂರಿ ಅಂತೂ. ಆಮೇಲೆ ಇಲ್ಲಿ ಈರುಳ್ಳಿ ಟೊಮೆಟೊ ಎತ್ಕೊಂಡಿದ್ದೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಪೂರಿ ಅಂತೂ ಉಬ್ಬಿ ಬಂದಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಬೋದು. ನೋಡಿ ಉಬ್ಬಿ ಬಂದಿದೆ. ಸೊ ಅಂದರೆ ಕರಮ್ ಅಂತಲೂ ಇತ್ತು, ಏನು ಸಾಫ್ಟಾಗಿರಲಿಲ್ಲ ಪೂರಿ. ಸೊ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಆಲ್ಮೋಸ್ಟ್ ನಾನು ಕರೆಕ್ಟಾಗಿ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ. ಸೊ ನೆಕ್ಸ್ಟ್ ಟೈಮು ಆದಷ್ಟು ರೆಸಿಪಿನ ಕರೆಕ್ಟಾಗಿ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ಮಸಾಲೆ ಎಲ್ಲ ತೊಗೊಂಡಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು. ಸೊ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೆಟೊ, ಕಸ್ತೂರಿ ಮೇಥಿ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಆಮೇಲೆ ಅಂದರೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ಮಸಾಲೆ, ಅದನ್ನು ಹಾಕಿ ಉಪ್ಪು ರುಚಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕೈ ಬಿಡ್ದಿರ ತಿರ್ಸ್ಕೊಳ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ. ಜೊತೆಯಲ್ಲಿ ಮಿಕ್ಸರ್ ಬದಲು ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ತೊಗೊಂಡಿದ್ವಿ. ಸೊ ಸಕ್ಕತ್ತಾಗಿತ್ತು. ಕಳ್ಳೆಪುರಿ ಕೂಡ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ತಿಂದ್ವಿ. ತುಂಬ ಇಷ್ಟ ಆಯಿತು. ಬಟ್ ಒನ್ ಟೈಮ್ಗೆಲ್ಲ ಖಾಲಿಯಾಗೋಯಿತು. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಫ್ರೆಂಡ್ಸ್, ಆಮೇಲೆ ಮಸಾಲೆ ಪುರಿ ತಿಂದಾದಮೇಲೆ ಸೊ ಬ್ರೆಡ್ ಆಮ್ಲೆಟ್ ಹಾಕ್ತೀನಿ ಅಂತ ನಮ್ಮ ಮಕ್ಕಳು ಬ್ರೆಡ್ ಆಮ್ಲೆಟ್ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಬ್ರೆಡ್ ಆಮ್ಲೆಟ್ ಅವ್ರಿಗೂ ಹಾಕ್ಕೊಟ್ವಿ. ಸೊ ಇವತ್ತು ಅವ್ರಿಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ ಫ್ರೆಂಡ್ಸ್, ಒಂದೇ ಸತಿಗೆ ಅವ್ರಿಗೆ ಇಂಟ್ರೆಸ್ಟ್ ಬಂದಿದ್ದು. ಸೊ ಇದು ತಿನ್ನಲೋ ಬೇಡ ಅಂತ ತಿಂತಿದ್ರು, ಯಾಕಂದರೆ ಮಸಾಲೆ ಪುರಿ ಎಲ್ಲ ತಿಂದಿದ್ರಲ್ಲ. ಸೊ ಹಾಗಾಗಿ ತಿಂತಾಯಿದ್ರು. ಆಮೇಲೆ ನಮ್ಮ ಮನೆಯವ್ರು ನನಗೂ ಕೂಡ ಹಾಕ್ಕೊಟ್ರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟ್ ಟೈಮು ಕೆಚಪ್ ಹಾಕ್ಕೊಂಡಿದ್ದೆ, ಈ ಸತಿ ಕೆಚಪ್ ಇಲ್ದಿರನೇ ಟೇಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ನೆನೆದ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ. ನೆನೆ ನೋಡಿದ್ರಲ್ಲ, ಏನು ಮಾಡಲಿಲ್ಲ. ಸೊ ಗುರುವಾರ ಆಗಿರೋದ್ರಿಂದ ಬರೀ ಮಸಾಲೆ ಪುರಿ ಮಾತ್ರ ಮಾಡ್ಕೊಂಡಿದ್ವಿ. ಸೊ ಬೇರೆ ಏನು ಮಾಡಲಿಲ್ಲ, ಅಡುಗೆ ಮಾಡಿ ತಿಂದಿದ್ದು ಇಷ್ಟೇ ಇತ್ತು. ಸೊ ಇವತ್ತು ಬಂದು ಶುಕ್ರವಾರ ಫ್ರೆಂಡ್ಸ್, ನೆನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಅನ್ನಲ್ಲ. ಸೊ ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡೆಲ್ಲ ಕುಡಿದ್ವಿ. ಸೊ ಊಟ ಲೇಟ್ ಆಯಿತು. ಸೊ ನಾಷ್ಟಕ್ಕೆ ಬಂದು ಬೇಳೆ ಸಾರು ಅನ್ನ ಮಾಡಿದ್ದೆ, ಅದನ್ನು ಎಲ್ಲ ತಿಂದಿದ್ದಾಯಿತು. ಈಗ ಮಧ್ಯಾಹ್ನ ಆಗಿದೆ 12 ಗಂಟೆ. ಸೊ ಈಗ ನಮ್ಮ ಮನೆಯವರು ಚಿಕನ್ ತರಕ್ಕೆ ಹೋಗಿದ್ದಾರೆ. ಸೊ ಅವ್ರು ತಂದಮೇಲೆ ಮಕ್ಕಳು ಬಿರಿಯಾನಿ ಮತ್ತು ಕಬಾಬ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇವತ್ತು ಫುಲ್ ನಾನ್ ವೆಜ್ ಆಗಿರೋದ್ರಿಂದ ಪೂಜೆ ಏನೂ ಮಾಡ್ತಾ ಇಲ್ಲ. ಸೊ ಮನೇಲಿ ನಾನು ನಾನ್ ವೆಜ್ ಇಟ್ಕೊಂಡು ಇಲ್ಲ ಮೊಟ್ಟೆ ಏನಾದರೂ ಮಾಡಿದ್ರೆ ನಾನು ಪೂಜೆ ಮಾಡೋದಿಲ್ಲ ಫ್ರೆಂಡ್ಸ್. ನಾನ್ ವೆಜ್ ಏನೂ ಇರಬಾರ್ದು, ಆವಾಗಲೇ ನಾನು ಪೂಜೆ ಮಾಡೋದು. ಸೊ ಈಗ ಬೆಳಗ್ಗೆನೂ ಬ್ರೆಡ್ ಆಮ್ಲೆಟ್ ಎಲ್ಲ ಆಯ್ತಲ್ವ, ಸೊ ಹಾಗಾಗಿ ಪೂಜೆ ಮಾಡಲಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಚಿಕನ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಪೂಜೆ ಇಲ್ಲ. ಬಟ್ಟೆ ಒಗೆಗೆ ಹಾಕಿದ್ದೀನಿ, ಬಟ್ಟೆ ಒಣಗಾಕಬೇಕು ಆಗಿದೆ. ಈಗ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಟೊಮೆಟೊ ಪ್ಯೂರಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಬನ್ನಿ ಬೇಗ ಹೋಗಿ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆಯವರೇ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಎಣ್ಣೆ ಹಾಕಿ ಸ್ಪೈಸಸ್ಸು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಕಬಾಬ್ ಬೇಕು ಅಂದರು. ಕಬಾಬ್ ಐಟಮ್ ಅಂದರೆ ಆಯಿಲ್ ಐಟಮ್ ತಿಂದರೆ ಅವ್ರಿಗೆ ಕೆಮ್ಮಾಗುತ್ತೆ ಅಂದ್ಬಿಟ್ಟು ಕಬಾಬ್ ಏನೂ ಮಾಡಲಿಲ್ಲ, ಜಸ್ಟ್ ಬಿರಿಯಾನಿ ಮಾಡ್ತಿದ್ದೀವಿ. ಆಮೇಲೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ತಪ್ಪಲೆಯಲ್ಲಿ ಅನ್ನಕ್ಕೆ ನೀರು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ, ಕೊತ್ತಂಬರಿ, ಪುದೀನ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಅದು ಹಾಕಿದ್ಮೇಲೆ ಲಾಸ್ಟಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾನು ಬ್ಯಾಡ್ಗೆದು ಹೇಳಿದ್ನಲ್ಲ, ಬ್ಯಾಡ್ಗೆದು ಕಲರ್ ಬರುತ್ತೆ ಅಂತ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಿಮಗೆ ಕಲರ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ರೈಸಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಅರಿಶಿನ ಹಾಕಿದ್ವಿ. ಸೊ ಅದಕ್ಕೆ ಅದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಸೊ ಎರಡು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು. ಬಿರಿಯಾನಿ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬಟ್ ಇನ್ನು ಸ್ವಲ್ಪ ಖಾರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್. ಉದ್ರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಅವ್ರು 2-3 ಟೈಮ್ ಅದನ್ನೇ ತಿಂದರು. ಸೊ ನಮಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ, ಬಿರಿಯಾನಿ ಅಂತೂ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು. ಆಫ್ಟರ್ ಲಾಂಗ್ ಟೈಮ್ ಅಂದ್ಕೊಳ್ಳಿ.
ಸೊ ನಾವು ಈ ಮನೆಗೆ ಬಂದಾಗಿಂದ ನಮಗೆ ಬಿರಿಯಾನಿ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ. ಅಂದರೆ ನಮ್ಮ ಮನೆಯವ್ರು ಮುಂಚೆ ತುಂಬ ಚೆನ್ನಾಗಿ ನಾನ್ ವೆಜ್ ಮಾಡೋರು, ಬಟ್ ಈ ಮನೆಗೆ ಬಂದಮೇಲಿಂದ ನಮಗೆ ನಾನ್ ವೆಜ್ ಅಷ್ಟು ಬರ್ತಾನೆ ಇಲ್ಲ. ಸೊ ಈಗ ತುಂಬ ಚೆನ್ನಾಗಿ ಬರ್ತಿದೆ, ಬಟ್ ಖಾರ ಮಾತ್ರ ಕಮ್ಮಿ ಆಗ್ತಾಯಿದೆ ಫ್ರೆಂಡ್ಸ್. ಎಷ್ಟೇ ಖಾರ ಹಾಕಲಿ ಖಾರ ಮಾತ್ರ ಕಮ್ಮಿ ಆಗ್ತಾಯಿದೆ. ಸೊ ಅಂತೂ ಇಂತೂ ಇವತ್ತು ಫೈನಲಿ ಹೊಟ್ಟೆ ತುಂಬ ಎಲ್ಲರೂ ಬಿರಿಯಾನಿ ತಿಂದ್ವಿ. ಸೊ ಈಗ ಬಿರಿಯಾನಿ ತಿಂದು ನಮ್ಮ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ಮಲಗಿಸಿದ್ದೀನಿ. ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಕೆಲಸ ಇದೆ ಅಂತ ಅಂದ್ಕೊಂಡು ಅವರು ಹೊರಗಡೆ ಹೋದರು ಕೆಲಸಕ್ಕೆ. ಸೊ ಇನ್ನೇನು ಅವರು ಒಂದು 5-6 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತಾರೆ. ಸೊ ಈಗ ನಾನು ರೆಡಿಯಾಗಿದ್ದೀನಿ. ಈಗ ಏನು ಕೆಲಸ ಇಲ್ಲ ಫ್ರೆಂಡ್ಸ್. ಬಿರಿಯಾನಿ ಎಲ್ಲ ಮಾಡಿದ್ನಲ್ಲ, ಪಾತ್ರೆಗಳು ಮಾತ್ರ ಸಿಕ್ಕಾಪಟ್ಟೆ ಬಿದ್ದಿದೆ, ಬಟ್ ಇವಾಗ ತೊಳೆಯಲ್ಲ, ಸಂಜೆ ಹಂಗೆ ತೊಳ್ಕೊಳ್ತೀನಿ. ಸೊ ಬನ್ನಿ ಈಗ ರೆಸ್ಟ್ ಮಾಡೋಣ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಇಲ್ಲ ಫ್ರೆಂಡ್ಸ್. ನಾಷ್ಟ ಮಾಡಿದೆ, ಅದಾದಮೇಲೆ ಬ್ರೆಡ್ ತರಿಸಿದ್ರು, ಬ್ರೆಡ್ ಆಮ್ಲೆಟ್, ಅದಾದಮೇಲೆ ಬಿರಿಯಾನಿಗೆ. ಇನ್ನೊಂದೇನು ಅಂದರೆ ಅಡುಗೆ ನಾವು ಮಾಡಿಬಿಡ್ಬೋದು, ಬಟ್ ಮಾಡೋರಿಗೆ ಹೆಲ್ಪ್ ಮಾಡೋದು ತುಂಬ ಕಷ್ಟ. ಸೊ ಎಲ್ಲ ಎತ್ತಿ ಕೊಡೋದು ಮತ್ತು ಎತ್ತಿಡೋದು ಇದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನಮ್ಮನೆಯವ್ರು ಅಡುಗೆ ಮಾಡೋಕ್ಕೆ ಹೋದರೆ ಸೇಮ್ ನನಗೂ. ಸೊ ಈಗ ಮಕ್ಕಳು ಮಲಗಿದ್ದಾರೆ. ಸೊ ಬನ್ನಿ ಈಗ ನಾವು ಹೋಗಿ ನೆನ್ನೆದೇನು ವ್ಲಾಗ್ ಇಲ್ವಲ್ಲ, ಸೊ ಎಡಿಟ್ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಎಡಿಟ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಆಮೇಲೆ ರಾತ್ರಿ ಅಡುಗೆಗೆ ನಮ್ಮ ಮನೆಯವರು ಸೊಪ್ಪು ತಂದಿದ್ರು, ಒಂದು ಪಾಲಕು ಮತ್ತು ಗೋಂಗೂರು. ಸೊ ಬಿರಿಯಾನಿ ಹಾಗೆ ಇತ್ತು ಫ್ರೆಂಡ್ಸ್. ನಾವೆಲ್ಲ ಬಿರಿಯಾನಿ ತಿಂತೀವಿ ಅಂದ್ರಿ. ಸೊ ನಮ್ಮ ಮನೆಯವರು ಅವ್ರಿಗೆ ಮಾತ್ರ ಗೋಂಗೂರು ಚಟ್ನಿ ಮಾಡ್ಕೊಳ್ತೀನಿ ಅಂತಂದರು. ಸೊ ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದು 5 ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಗೋಂಗೂರು ಸೊಪ್ಪು ಕಡ್ಡಿ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್, ಬರೀ ಸೊಪ್ಪು ಎಲೆ ಮಾತ್ರ ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು. ನೀವು ಹಾಕ್ಕೊಂಡು 1 ನಿಮಿಷ ಕೂಡ ಬೇಯಿಸೋಂಗಿಲ್ಲ, ಅದು ಹಾಗೆ ಒಳ್ಳೆ ಪಾಯಸ ಥರ ಚಟ್ನಿ ಥರ ಹೋಗುತ್ತೆ. ಸೊ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡಿ, 1 ನಿಮಿಷ ಬಿಟ್ಟಿದ್ದು ಈ ಥರ ಆಗೋಯ್ತು ಲಿಡ್ ಕ್ಲೋಸ್ ಮಾಡಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಸೊ ತುಂಬ ಒಳ್ಳೆಯದು ಕೂಡ, ಬಟ್ ಯಾರು ಜಾಸ್ತಿ ತಿನ್ನಲ್ಲ, ತುಂಬ ರೇರು. ಆಂಧ್ರ ಕಡೆ ಎಲ್ಲ ಜಾಸ್ತಿ ತಿಂತಾರೆ ಅನಿಸುತ್ತೆ. ಸೊ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇದಿಷ್ಟು ಹಾಕಿ ರುಬ್ಕೊಳ್ಬೇಕು. ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ಮನೆಯವರೇ ಅಡುಗೆ ಮಾಡ್ತಾರೋದು ಇವತ್ತು. ಸೊ ನಾನೇನು ಮಾಡ್ತಿಲ್ಲ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಣಗಿದ ಮೆಣಸಿನ್ಕಾಯಿ ಒಂದು 2 ಹಾಕ್ಕೊಳ್ತಾ ಇದ್ದಾರೆ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ, ಯಾಕಂದರೆ ರುಬ್ಬಕ್ಕೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀರಲ್ಲ. ಸೊ ಹಾಗಾಗಿ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸೀದೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದಾರೆ. ಹಿಂಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಸ್ಟಾರ್ಟಿಂಗಲ್ಲೇ ಹಾಕ್ಕೊಳ್ಬೇಕಿತ್ತು, ಅವ್ರು ಮರ್ತೋಗಿದ್ರು. ಆಮೇಲೆ ಮತ್ತೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಬೆಳ್ಳುಳ್ಳಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದರಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಆಮೇಲೆ ಅದು ಗೋಂಗೂರ್ದು ಚಟ್ನಿ ಈ ಥರ ಆಗಿತ್ತಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಸುಮ್ಮನೆ ಹಂಗೆ ಹಾಕ್ಕೋಬೇಕಷ್ಟೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಇಷ್ಟ. ಆಮೇಲೆ ರುಚಿಗೆ ಉಪ್ಪು ನೋಡಿಕೊಂಡು ಆಫ್ ಮಾಡ್ಕೊಳ್ಳೋದು. ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆ ಥರ. ಸೊ ಸಖತ್ತಾಗಿರುತ್ತೆ. ಉಪ್ಪು ನೋಡಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಉಪ್ಪಿನ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಇದು ಒಂದೇ ಥರ ಅಲ್ಲ, ಇದು ಬಂದು ತುಂಬ ಈಸಿ ಮೆಥಡು ಮಾಡೋದು. ಇನ್ನೊಂದು ಥರ ಮಾಡ್ತಾರೆ ಗೋಂಗೂರು ಚಟ್ನಿ, ಅದನ್ನು ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ಫ್ಯಾಕ್ಟ್ ಇದನ್ನು ಮಾಡ್ಕೊಳ್ಳೋದು ಬರೀ ಒಂದು 10 ನಿಮಿಷ ಅಷ್ಟೇ ಆಗುತ್ತೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹುಳಿ ಖಾರ ಉಪ್ಪು ಎಲ್ಲ ಇರುತ್ತೆ. ಸೊ ಟ್ರೈ ಮಾಡಿ. ಯಾರಿಗಾದರೂ ಈ ಎಲ್ಲ ಅಡುಗೆಗಳು ತಿಂದು ಬಾಯಿ ಕೆಟ್ಟೋಗಿದ್ರೆ ಈ ಥರ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ಬೇಕು. ಸೊ ಬಿಸಿಯಾಗಿ ಚೆನ್ನಾಗಿದೆ. ಸೊ ಬನ್ನಿ, ಬಿಸಿ ಅನ್ನ ಕೂಡ ರೆಡಿ ಆಗ್ತಾಯಿದೆ ಪಕ್ಕದಲ್ಲಿ, ಅವ್ರಿಗೆ ಹಾಕ್ಕೊಡೋಣ. ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಫ್ರೆಂಡ್ಸ್, ಅದಕ್ಕೆ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ವಿ. ಮತ್ತು ಊರಲ್ಲಿ ಬೆಣ್ಣೆ ತೊಗೊಂಡು ತುಪ್ಪ ಮಾಡಿದ್ವಲ್ಲ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ. ಸೊ ತಂದಮೇಲೆ ಇದೆ ಫಸ್ಟು ಯೂಸ್ ಮಾಡ್ತಾ ಇರೋದು ತುಪ್ಪನ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡೋಗಿ ಈಚೆಗಡೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಊಟ ಎಲ್ಲ ಆದಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ವಾಕಿಂಗ್ ಥರ ಮಾಡ್ಕೊಂಡು ಬರ್ತೀವಿ. ಸೊ ನಮ್ಮ ಮ್ಯಾಕ್ಸಿಗೆ ಕೂಡ ಬಂದುಬಿಡ್ತಾನೆ ನಾವು ಈಚೆಗಡೆ ಹೋದರೆ. ಸೊ ಹಾಗೆ ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು, ಅವನಿಗೂ ಊಟ ಹಾಕಿದ್ದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.